Hey, what happened? ಯೋನ್ ಸಾಹೇಬ್ರೆ ಆರಾಮಾ? ನೀನಾ? ನಾನಷ್ಟೇ ಅಲ್ಲ. ಯಾಕಪ್ಪೆ ಸಾಕಾಯ್ತಾ? ನೀನೊಂದು ಆಟ ಆಡಿದ್ರೆ ನಾವು ಇನ್ನೊಂದು ಆಟ ಆಡ್ತೀವಿ. ನೀನೇ ದೊಡ್ಡ ಕಿಲಾಡಿ ಅಂತ ಮೆರಿಬೇಡ. ಮರಕ್ಕಿನ್ನ ಮರ ದೊಡ್ಡದಿರ್ತೈತೆ. ಪೊಲೀಸ್ ಸ್ಟೇಷನ್ ಆಗಿ ನೀನು ಯಾರು ಅಂತ ತೋರಿಸಿದ್ಯಾ, ಈಗ ನಾವುಗಳು ಯಾರು ಅಂತ ತೋರಿಸ್ತೀವಿ. ಇವರೆಲ್ಲ ನೀನು ಇಷ್ಟೇನ ಆಚೆಗೆ ಬಿಟ್ರೆ ನೀನು ಕಂಬಿಯಿಂದ ನಿಂತಿರ್ತೀಯ. ನಾನೇನ ಕರೆಸ್ಟ್ ಆಗಲಿ, ನನಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ನನಗವ್ರಿಗೂ ಸಂಬಂಧನೇ ಇಲ್ಲ. ಓಹೋ, ಸರ್ ಗೊತ್ತಿಲ್ಲ ಅಂತ ಹೇಳ್ಬಿಡಿ ಸರ್. ನೀವು ಡೀಲ್ ಕೊಟ್ಟಿದ್ದು, ನಮ್ಮ ಹತ್ರ ಮಾತಾಡಿದ್ದು ನನ್ನ ಫೋನಲ್ಲಿ ರೆಕಾರ್ಡ್ ಆಗಿದೆ ಸರ್. ದಿಮಾಕು ಹೊಸಿ ಜಾಸ್ತಿನೇ ಇರ್ತದೆ. ನೋಡ್ಲಾ, ಈಗಲೇ ನಾವಿರೋ ಜಾಗಕ್ಕೆ ಬಂದರೆ ಸರಿ. ಇಲ್ಲ ಅಂದರೆ ನೀನು ಮಾತಾಡಿರೋ ಮಾತನ್ನೆಲ್ಲ ಎಲ್ಲಿಗೆ ತಲುಪಿಸ್ಬೇಕೋ ಅಲ್ಲಿಗೆ ತಲುಪಿಸ್ತೀವಿ. ಸರಿ ಆಯ್ತು, ಬರ್ತೀನಿ. ಬೇಕಾ ಬಿಟ್ಟು ಎಲ್ಲ ಬಂದರೆ ಆಗಕ್ಕಿಲ್ಲ. ನಾನು 7 ಟೈಮ್ಗೆ ನೀನು ಇರಬೇಕು. ಇನ್ನು 20 ನಿಮಿಷದೊಳಗೆ ನೀನು ಇಲ್ಲಿಗೆ ಬರಬೇಕು. ಇಲ್ಲ ಅಂದರೆ ನೋ ಅದಕ್ಕಿಂತ ಬೇಗ ಬರ್ತೀನಿ. ಹಾಂ, ಬರಲೇಬೇಕು. ಆ ಕುರಿನ ಕಡಿಯೋ ಮಾರಿ ನಾನು. ಏನು ಪಿ ಸಿಗಳೆಲ್ಲ ನಿನ್ನ ಕೈಯಲ್ಲಿ ಇದ್ದಾರೆ ಅಂದರೆ ನೀನು ಆಡಿದ ಆಟ ಆಯ್ತಾ? ನನ್ನ ಹಿಂದೆ ಯಾರ್ಯಾರು ಇದ್ದಾರೆ ಗೊತ್ತಾ? SP ಇಂದ ಹಿಡಿದು ಕಮಿಷನರ್ ತನಕ ಲಿಂಕ್ ಇದೆ. ನನ್ನ ಎದುರು ಹಾಕೊಂಡ್ರೆ ಏನಾಗುತ್ತೆ ಗೊತ್ತು ತಾನೆ? ನೀನು ಮಾಡಿರೋ ಕಚಡ ಕೆಲಸ ಎಲ್ಲ ಅವ್ರಿಗೆ ಗೊತ್ತಾದ್ರೆ ಯಾವನು ನಿನ್ನ ಸಹಾಯಕ್ಕೆ ಬರೋಕ್ಕಿಲ್ಲ. ಇವಾಗೇನು ನನ್ನ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೆ ತಾನೆ? ಸರಿ, ಅದೆಷ್ಟು ದುಡ್ಡು ಬೇಕು ಅಂತ ಕೇಳು. 5 lakhs, 10 lakhs, 20 lakhs. ಲೇ ದುಡ್ಡಿನ ಸೊಕ್ಕಪ್ಪ, ಸುಮ್ಕೆ ನಿಂತ್ಕತಿಯಾ? ನೀನು ಫೋನ್ನಾಗಿ ಹೇಳ್ದಾಗಲೇ ಉಗ್ಯೋಣ ಅಂತ ಅನ್ಕೊಂಡೆ. ಆದರೆ ನೀನೇ ಇಲ್ಲಿಗೆ ಬತ್ತಿದ್ದಲ್ಲ, ಅದಕ್ಕೆ ಸುಮ್ಕಾದೆ. ಏಯ್, ಮಾತೆತ್ತಿದ್ರೆ ಅಷ್ಟು ಲಕ್ಷ ಇಷ್ಟು ಲಕ್ಷ ಅಂತ ಹೇಳ್ತಿಯಲ್ಲ, ನಾವುಗಳು ಮನ್ಸು ಮಾಡಿದ್ರೆ ರಾತ್ರಿ ರೋಡ್ನಾಗ ಬಿದ್ದಿರ್ತೀಯ. ಇವನ್ಗೆ ದುಡ್ಡಿನ ದಿಮಾಕು ಹೊಸಿ ಹೆಚ್ಚಿಗೆನೆ ಐತೆ ಕಣ್ಲಾ, ಅದಕ್ಕೆ ಹಿಂಗೆ ಆಡೋದು. ಸರಿಯಾಗಿ ಹೇಳ್ದೆ ಕಣವಿ. ಅದಕ್ಕೆ ಕರಗಬೇಕು ಅಂತಂದರೆ ಇವನೀಗ ಮಂಡಿ ಕಾಲ್ನಾಗ ಕೂರಬೇಕು. ನನಗೆ ಹೇಳೋಕೆ ಎಷ್ಟೋ ಧೈರ್ಯ ನಿನಗೆ? ನಮ್ಮೂರ್ ಕಾಲರ್ ಹಿಡಿತೀಯಾ? ವಾಗಿ ಕುಂತ್ಕೋ ಅಂದೆ. ಈಗ ನೀನು ಸಹನ ಹೇಳ್ದ ಕೇಳದೆ ಹೋದರೆ ನಿನ್ನ ವಾಯ್ಸ್ ರೆಕಾರ್ಡ್ನ ಎಲ್ಲ ಕಡೆ ವೈರಲ್ ಮಾಡಿಬಿಡ್ತೀವಿ. ನೀವೆಲ್ಲ ಸೇರ್ಕೊಂಡು ನಿಮ್ಮ ಲಿಮಿಟ್ನ ಮೀರ್ತಾ ಇದ್ದೀರಾ. ಏಯ್, ಮಾಡಿರೋದು ಕಚಡ ಕೆಲಸ, ಅದರಲ್ಲಿ ಕೊಂಬೇರೆ ಕೂತ್ಕೊಳ್ಳೋ ಮಂಡಿ ಊರ್ಕೊಂಡು. ಈಗ ಕುಂತ್ಕೊಂತೀಯೋ ಇಲ್ವೋ? ಸಾಹೇಬ್ರೆ, ಪೆನ್ನು ಪೇಪರು ಕೊಡಿ. ಆದ್ರೆ ನೀವು
ಈ ತರ ಹಳ್ಳ ತೋಡಿ ಗುಂಡಿ ತಳ್ತೀರಾ ಅಂತ ನಾನು ಊಹೆನೂ ಮಾಡ್ಕೊಂಡಿರ್ಲಿಲ್ಲ. ಯೋನವ ನೀನು ಮಾತನಾಡ್ತ ನಾನು ನಿಂಗೆ ಹಳ್ಳ ತೋಡಿನಿ. ಇನ್ನೇನ್ ಮತ್ತೆ ಹೆಂಡತಿ ಸತ್ತಿರೋ ನಿಮ್ಮ ಅಳಿಂಗೆ ಎರಡನೇ ಹೆಂಡತಿಯ ಗಂಟಾಕ್ಬೇಕು ಅಂತ ನೋಡ್ತಾ ಇದ್ದೀರಲ್ಲ, ಇದು ಹಳ್ಳ ಅಲ್ದೆ ಇನ್ನೇನು? ಅಕ್ಕ ನಿನ್ ಬಾವನ್ ಒಪ್ಕೊಳಕ್ ತಾನೇ ಇವಾಗ ಹೋಗಿದ್ದು. ನಾನು ಒಪ್ಕೋತಿದ್ದೀನಿ ಅಂತ ನೀವುಗಳು ಡಿಸೈಡ್ ಮಾಡಿದ್ರಿ. ಇದ್ಯೋ ನವಿ, ನಿನ್ ಮನ್ಸ್ನಾಗೋ ಕಂಟಿಯವ್ರ ಮ್ಯಾಕೆ ಆಸೆ ಇತ್ತು ಅಲ್ವೇ? ಸಾಕ್ ಸುಮ್ನೆ ಇರಕ್ಕ. ಒಬ್ರು ನಮಗ್ ಸಹಾಯ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರ ಮೇಲೆ ಅಭಿಮಾನ ಕೃತಜ್ಞತೆ ಇರುತ್ತೆ. ಅದನ್ನೇ ನೀವು ಪ್ರೀತಿ ಅಂತ ಅನ್ಕೊಂಡ್ಬಿಟ್ರೆ ಇದು ಸರಿನಾ? ಏನು ನಿನ್ನ ಮಗಳು ಏನೇನೋ ಮಾತಾಡ್ತಾವಳೆ? ಇಲ್ಲಣ್ಣ, ಅವಳು ಮಾತಾಡ್ತಿರೋದು ಸರಿಯಾಗೇ ಇದೆ. ಅಲ್ಲ ಕಣವ, ನೀ ಸುಮ್ಮನೆ ಇರು ಪುಟ್ಟವ. ನಿನ್ ಮೇಲೆ ನಾನು ತುಂಬಾ ಗೌರವ ಇಟ್ಕೊಂಡಿದ್ದೆ, ಎಲ್ಲರಿಗೂ ಒಳ್ಳೇದ್ ಬಯಸೋ ಜೀವ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ನಿನ್ನ ಅಳಿಯಂಗೋಸ್ಕರ ಇನ್ನೊಂದು ಹೆಣ್ಮಗು ಜೀವನ ಹಾಳು ಮಾಡೋ ಸ್ವಾರ್ಥಿ ಅಂತ ಅನ್ಕೊಂಡಿರ್ಲಿಲ್ಲ.